ಕಾಂಗ್ರೆಸ್ ಅವರು ಕೊಟ್ಟ ಮೇಲೆ ಕಾಂಗ್ರೆಸ್ ಅವರು ಭೂಮಿ ಮೇಲೆ ನಿಂತಿಲ್ಲ. ಇವತ್ತು ಜನಪರ ಕಾರ್ಯಕ್ರಮಗಳನ್ನ ಒಂದು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಮಾಡಲಿಲ್ಲ. ಬರೀ ಭ್ರಷ್ಟಾಚಾರದ ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇವತ್ತು ಸಾಲು ಹಗರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ರಾಜ್ಯದಲ್ಲಿ. ಆದರೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರ ಕಾಲದಲ್ಲಿ ನಡೆದಂತ ಅಭಿವೃದ್ಧಿ ಕಾರ್ಯಗಳು, ಅವರಿಬ್ಬರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂತ ಕಾರ್ಯಕ್ರಮಗಳು, ಜನಪರ ರೈತಪರ ಕಾರ್ಯಕ್ರಮಗಳು ಇವತ್ತು ಈ ಸರ್ಕಾರದ 1% ನಾವು ನೋಡಕ್ಕಾಗ್ತಿಲ್ಲ. ಆದರೆ ಇವತ್ತು ನೆಕ್ಸ್ಟ್ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು. ಜೆಡಿಎಸ್ ಮತ್ತೆ ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಮುಂದಿನ 2028ಕ್ಕೆ ಬರಬೇಕು. ಇದು ನನ್ನೊಬ್ಬನ ಅಪೇಕ್ಷೆ ಅಲ್ಲ, ಮೇಲಿರುವಂತಹ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಮತ್ತೆ ನಡ್ಡಾ ಅವರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರುಗಳ ಒಂದು ಕಾರ್ಯಸೂಚಿ. ಆ ಕಾರ್ಯಸೂಚಿಗೆ ಇವತ್ತು ದೇಶದಲ್ಲಿ ಆಗ್ತಿರುವಂತಹ ಅಭಿವೃದ್ಧಿ ಕೆಲಸಕ್ಕೆ ಸನ್ಮಾನ್ಯ ಮಣ್ಣಿನ ಮಗ ಆಗಿದ್ದಂತ HD ದೇವೇಗೌಡ ಅಜ್ಜಿಯವರು ಮೋದಿಯವರಿಗೆ ಕೈ ಜೋಡಿಸಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಸ್ವೀಪ್ ಮಾಡಿಬಿಟ್ಟು ಚಿತ್ರದುರ್ಗ, ಚಾಮರಾಜನಗರದಿಂದ ಚಿತ್ರದುರ್ಗದವರೆಗೂ ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ನಾವು ಗೆದ್ದೋ. ನಾವು ಅದಾದ್ಮೇಲೆ ಒಂದು ದೊಡ್ಡ ಶಕ್ತಿ ದೇವೇಗೌಡರು ನಮ್ಮ ಜೊತೆ ಕೈ ಜೋಡಿಸಿದ ಮೇಲೆ NDA ಪಾರ್ಟ್ನರ್ ಆಗಿ ತುಂಬಾ ದೊಡ್ಡ ಶಕ್ತಿ ಪಾರ್ಲಿಮೆಂಟ್ ಚುನಾವಣೆಗೆ ಬಂತು. ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿ, ಉಕ್ಕಿನ ಸಚಿವರಾಗಿ, ಖಾತೆಯ ಸಚಿವರಾಗಿ ಇಡೀ ದೇಶದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಅವರು ಯಾವತ್ತೂ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳಿಲ್ಲ. ಚುನಾವಣೆಗಳಲ್ಲಿ ಸೋಲು ಗೆಲುವು ಸಹಜ. ಅವರೊಂದು ಮಾತು ಹೇಳಿದ್ರು ಸೋತ ನಂತರ, ಏನಂದ್ರೆ ಅಬ್ರಾಹಿಂ ಲಿಂಕನ್ ಕಥೆಯನ್ನು ಹೇಳಿದ್ರು. ಸಾಕಷ್ಟು 7-8 ಬಾರಿ ಅಬ್ರಾಹಿಂ ಲಿಂಕನ್ ಚುನಾವಣೆಯಲ್ಲಿ ಸೋಲ್ತಾರೆ, ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ. ಅದಾದ್ಮೇಲೆ ಅಧ್ಯಕ್ಷ ಆಗ್ತಾನೆ, ಅಧ್ಯಕ್ಷ ಆದ್ಮೇಲೆ ಇತಿಹಾಸ ಬರೆದೋಗ್ತಾನೆ. ಇವತ್ತು ಅಬ್ರಾಹಿಂ ಲಿಂಕನ್ ಕಥೆಗಳನ್ನ ಇಡೀ ಪ್ರಪಂಚದಲ್ಲಿ ಅವನನ್ನ ಕೋಟ್ ಮಾಡಿ ಮಾತಾಡ್ತಾರೆ. ಅಂತ ಒಬ್ಬ ಶ್ರೇಷ್ಠ ನಾಯಕ. ಆ ರೀತಿಯ ಎಲ್ಲಾ ಗುಣಗಳು ನಿಖಿಲ್ ಕುಮಾರಸ್ವಾಮಿ ಹತ್ರ ಇದೆ. ಇವತ್ತು ನಾಗಬಲಿಯಲ್ಲಿ ಪಕ್ಷದ ಸಂಘಟನೆಗೆ ಬಂದಿದ್ರು. ನಮ್ಮ NDA ಪಾರ್ಟ್ನರ್ ಆಗಿರೋದ ನಮ್ಮ ಕಾರ್ಯಾಲಯಕ್ಕೆ ನೀವು ಬರಬೇಕು, 1 ನಿಮಿಷ ವಿಸಿಟ್ ಮಾಡಬೇಕು. ನಾವಿಬ್ರು ಕೂಡ ಹಾಲು ಜಯಂತರ ಹೋಗ್ಬೇಕು. ರಾಜ್ಯದಲ್ಲಿ ಈ ಕಾಂಗ್ರೆಸ್ನ ಬೇರ್ ಸಮೇತ ಕಿತ್ತಾಕ್ಬೇಕು ಅನ್ನೋದೇ ನಮ್ಮೆಲ್ಲರ ಸಂಕಲ್ಪ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ ಕೂಡ. ಅದರಿಂದ ಇವತ್ತು ನಾವು ಕೂಡ ಅವ್ರ ಜೊತೆ ತುಮಕೂರು ಜಿಲ್ಲೆಯಲ್ಲಿ JDS BJP ಒಂದಾಗಿ ಹೋಗ್ತೇವೆ. 11ಕ್ಕೆ 11 ಸ್ಥಾನವನ್ನ ಬಿಜೆಪಿ ಯಾವುದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, MLC ಚುನಾವಣೆ ಇರ್ಬೋದು, ಒಂದು ಸೂಜಿ ಮನೆಯಷ್ಟು ತಪ್ಪಾಗ್ದಂಗೆ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ JDS ನವರು ನಮಗೆ ಸೋಮಣ್ಣ ಅವ್ರನ್ನ ಗೆಲ್ಸೋದಕ್ಕೆ ಪಾರ್ಲಿಮೆಂಟ್ ಸದಸ್ಯರಾಗಿ ಕೆಲಸ ಮಾಡಿದ್ರು, ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಾವು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಅವರು ಕೂಡ JDS ಅವ್ರ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು 100ಕ್ಕೆ 100 ZP ಮತ್ತೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನ ಸ್ವಿಚ್ ಮಾಡ್ತೇವೆ. ನಾವು ಪಾರ್ಲಿಮೆಂಟ್ MLA ಚುನಾವಣೆಯನ್ನು ಕೂಡ ನಾವು ಗೆಲ್ತೇವೆ, ಒಗ್ಗಟ್ಟಾಗಿ ಹೋಗ್ತೇವೆ. ನಮ್ಗೆ ಯಾವ್ದು ಸಂಶಯ ಇಲ್ಲ ಮತ್ತೆ ಯಾವುದೇ ಗೊಂದಲಗಳಿಲ್ಲ. ಮೇಲ್ಮಟ್ಟದಲ್ಲಿ ಏನ್ ನಿರ್ಧಾರ ಆಗುತ್ತೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗ್ತೇವೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಒಂದು 5 ನಿಮಿಷ ನಮ್ಮ ಕಾರ್ಯಕರ್ತರ ಜೊತೆ ಬಂದು ಒಂದು ವಿಶ್ವಾಸವಾಗಿ ಬಂದು ನಮ್ಮ ಕಾರ್ಯಾಲಯಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬಾಬಣ್ಣವರು ಬಹಳ ಸಜ್ಜನ ರಾಜಕಾರಣಿ. ಅವರು ಏನು ಆ ಎಲ್ಲ ಒಂದೆಲ್ಲ ಹಾಲು ಕೊಡಲ್ಲ ಅಂತಾರೆ, ಹಾಲು ಕೊಡ್ತಾರೆ ಬಾಬಣ್ಣ. ಅದರಿಂದ ಬಹಳ ಸಜ್ಜನ ರಾಜಕಾರಣಿ, ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ಅಸೆಂಬ್ಲಿಯಲ್ಲಿ ಸಮರ್ಪಕವಾಗಿ ಕಾಂಗ್ರೆಸ್ ಅನ್ನ ಕಟ್ಟಾಗುವಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಸ್ಥಿರ ನಾಯಕರಾದಂತ ಉಗ್ರೇಶ್ ಅಣ್ಣವರು ಬಂದಿದ್ದಾರೆ. ನಮ್ಮ ರವಿ ಅಣ್ಣವರು, ನಾಗರಾಜ್ ಅಣ್ಣವರ ಮಗ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು, ಬಹಳ ಸಜ್ಜನ ರಾಜಕಾರಣಿ. ಗೌಡ ರೆಡ್ಡಿ ಅವರ ಹಳೆಯ ಸ್ನೇಹಿತರು, ಸುಮಾರು 35 ವರ್ಷದ ಸ್ನೇಹಿತ. MLC ಆಗಿ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿದ್ದ ಪರಿಚಯ ಇರೋರು, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಾಗರಾಜ್ ನನಗೆ ಹಳೆಯ ಸ್ನೇಹಿತ, ನಾನೇ ZP ಟಿಕೆಟ್ ಕೇಳಿಸ್ಕೊಂಡೆ ಶಾರ್ಟ್ ಇರ್ತೇನೆ. ನಾಗರಾಜ್ ಕೂಡ ನನ್ನ ಹಳೆಯ ಸ್ನೇಹಿತ, ಬಿಜೆಪಿಯಲ್ಲಿ ನಾನೇ ಟಿಕೆಟ್ ಕೊಟ್ಟಿದ್ದೆ, ಗೆದ್ದಿದ್ದ ಸಿಎಸ್ಪುರದಲ್ಲಿ ಹೋಗಿ ಒಂದು JDS ಅಲ್ಲಿ ರಾಜಕೀಯ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಮತ್ತೆ ಇದು ಅವ್ರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಆಂಜನಪ್ಪನವರು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿ JDS ಕೆಲಸ ಮಾಡಿದವರು ಹಿರಿಯರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಲಿಂಗಪ್ಪಣ್ಣ, ನಮ್ಗೆ ಯಾವಾಗಲೂ ನಾನು 25 ವರ್ಷ ರಾಜಕೀಯದಲ್ಲಿ ಯಾವತ್ತೂ ನನಗೆ ಕೆಟ್ಟಾಗಿ ಮಾತಾಡಿದೆ, ರಾಜಕೀಯವಾಗಿ ಟೀಕೆಗಳು ಮಾಡಿದ್ದಾರೆ. ಆದ್ರೂ ಕೂಡ ಒಬ್ಬ ಸಜ್ಜನ ರಾಜಕಾರಣಿ, ಅವರು ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಸಿದ್ದರಾಮಯ್ಯವರು ದಲಿತ ಮುಖಂಡರು, ಪಾವಗಡದಲ್ಲಿ ಸಾಕಷ್ಟು 3 ಸಲಿನ 2 ಬಾರಿ ಶಾಸಕರಾಗಿ ಕೆಲಸ ಮಾಡಿದಂತವರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಮ್ಮ
ಶಾಂತಕುಮಾರ್ ರೈತ ನಾಯಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತಿರುಪೂರಿನ ರೈತ ನಾಯಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉಚ್ಚೆಯಿಂದ ನಮ್ಗೆಲ್ಲ ತಿರುಪರಿತಿದ್ರು ವೈದ್ಯರಾಮೇಂದ್ರ ಕಾಲದಿಂದ ರಾಜಕೀಯ ಮಾಡಿದವರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೆ ನಮ್ಮ ಕೃಷ್ಣಮೂರ್ತಿ ಅವರು ಮತ್ತೆ ಯೋಗಾನಂದ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನಿಖಿಲ್ ಅಣ್ಣ ಅವ್ರ ಜೊತೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ ಜೊತೆ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಇವತ್ತು ವಿಶೇಷವಾಗಿ ಈ ಹೋರಾಟದ ಒಂದು ಮುಂಚೂಣಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ತಗೋಬೇಕು. ಮತ್ತೆ ಇಡೀ ರಾಜ್ಯವನ್ನ ಪ್ರವಾಸ ಮಾಡಬೇಕು, ಸಂಘಟನೆಗಳಿಗೆ ಶಕ್ತಿ ಕೊಡಬೇಕು. ಮತ್ತೆ ಎಲ್ಲೆಲ್ಲಿ ಅಸಮಾಧಾನಗಳಿದೆ ಅವನ್ನೆಲ್ಲವನ್ನ ಜೆಪಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜಿಲ್ಲೆ ಮಟ್ಟದ ಸಭೆಗಳನ್ನ ಕರೆದು ಜೋಡಿಸಿ ಒಂದಾಗಿ ಹೋಗುವಂತದಾಗಬೇಕು. ಜೆಡಿಎಸ್ ಶಕ್ತಿ ಇದೆ, ತುಮಕೂರು ಜಿಲ್ಲೆ ಒಂದು ದೊಡ್ಡ ಶಕ್ತಿ ಇದೆ. ಪಾವಗಡ, ಮಧುಗಿರಿ, ಕೊಟ್ಗೆರೆ, ಸಿರಾ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಅಷ್ಟು ನಾವು ನಿಮ್ಮಿಬ್ಬರು ಫೈಟ್ ಮಾಡ್ಬೇಕಾದ್ರೆ ಜಲ ಬಂದಾಗ ಎರಡು ಮ್ಯಾಚ್ ಫಿಕ್ಸ್